ಬೆಂಗಳೂರು ಸತತವಾಗಿ 2ನೇ ವರ್ಷ ಕಪ್ ಗೆಲ್ಲದ ಸಾಮಾನ್ಯ ಮಾತ್ರ 18 ವರ್ಷ ಬೇಕಾಯ್ತು. ಹಿಸ್ಟ್ರಿ ಇಸ್ ರಿಪೀಟ್ ಅಂತಾರ ಹೋಯ್ತ್ರಿ. ಇದ ನೋಡ್ರಿ ಅವ್ನು ಈ ವರ್ಷಗೋಸ್ಕರ ಕಾಯಕತ್ತದ ಸಾಕಾಗಿ ಹೋಯ್ತು. ನೋಡಿ ಎಲ್ಲಿ ಸಿಕ್ಕಲ್ ಪಟಾಕ್ಷಿ, ಎಲ್ಲಿ ಸಿಕ್ಕಲ್ ಧೂಳಿ ಪಟ, ಎಲ್ಲಿ ಸಿಕ್ಕಲ್ ನೋಡ್ತಿ ಬರೀ ಸೌಂಡ್. ಒಂದು ಸೌಂಡ್ ಅದ ಬರೀ RCB ಸೌಂಡ್. ಅವ್ನು 18 ವರ್ಷ ಆದ್ಮಾಕ ಸತತವಾಗಿ 2ನೇ ಬಾರಿ ಗೆಲ್ಲೋದಂದ್ರೆ ಸಾಮಾನ್ಯ ಮಾತಲ್ಲ, ಸಾಮಾನ್ಯ ಇತಿಹಾಸ ಅಲ್ಲಿ. ಹಿಸ್ಟ್ರಿ ಇಸ್ ರಿಪೀಟ್, ಕಿಂಗ್ ಇಸ್ ಬ್ಯಾಕ್ ಅನ್ನೋದು ಒಂದು ಪದ ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಎಲ್ಲ ಪ್ಲೇಯರ್ಗಳು ಕೈ ಕೊಟ್ಟ ಕಿಂಗ್ ನಿಂತ್ಬಿಟ್ಟತ್ತಲ್ಲಿ. ಈ ಸತ್ಯನೋ ನಮ್ಮದು ಕಪ್ ಗೆಲ್ಲೋದು ದಾಂಡಿ ಹಚ್ಚೋದ ಗ್ಯಾರಂಟಿ ಆಗಿಬಿಟ್ಟತ್ರಿ. ಅವ್ನು RCB ಅಂದ್ರೆ RCB ಬೆಂಗಳೂರಾಗ ಮ್ಯಾಚ್ ನಡಿಬೇಕಾಗಿತ್ತದ. ಸುದ್ದಿ ಫರಕ್ಕಿತ್ತು ಸ್ವಲ್ಪ ಮಳಿರಾಯನ ಅಂಜಿಕೆ ಸಂಬಂಧ ಎಲ್ಲಿ ಮ್ಯಾಚ್ ಗೀಚ್ ಕ್ಯಾನ್ಸಲ್ ಆಗಿತ್ತು ಅನ್ನೋದೊಂದು ಇತರ ಸಂಬಂಧ. ಅಲ್ಲಿ ಗುಜರಾತ ದೊಡ್ಡ ಗ್ರೌಂಡ್ದಾಗ ಎಲ್ಲ ಒಂದು ಅಭಿಮಾನಿಗಳು ಕೂಡಬೇಕು, ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಗುಜರಾತ ಮ್ಯಾಚ್ ಇಟ್ಟಾರ್ರಿ. ಅದು ಸುದ್ದಿ ಫರಕ್ ಅಲ್ಲ, ಹಿಸ್ಟ್ರೀಸ್ ರಿಪೀಟ್ ಆಗಾಕತ್ತದ. ಸತತವಾಗಿ 2ನೇ ಬಾರಿ RCB ನಮ್ಮದು ಕಪ್ ಗೆದ್ದೈತಿ. ನಾವು ಎಷ್ಟು ಹೇಳಿದ್ರು ಕಡಿಮೆನ. ನಾಳೆ ಕೆಲವೊಂದು ಸೋಲತಾವ ಹಾದಿಗೆ ಹಾಕೋತ ಕೂತೋದು ಅದ್ರ ಮುಂದನ ದಾಂಡಿ ಹೆಚ್ಚು ಅವಕ್ಕೇನೆ ಇನ್ನು ನಿದ್ದೆ ಹತ್ತೋದಲ್ಲ. ಅವಕ್ಕೆ ಇಲ್ಲಿ 2 ಥರ ಮಂದಿ ಐತ್ರಿ. ಹೆಂಗದ ಇವು RCB ಸೋಲ್ಸತ್ತಿದ ಹಾದಿಗೆ ಹಾಕೋದು ಕೂತೋದಲ್ಲ, ಅವಕ್ಕೊಂದು ಒಟ್ಟು ನಿದ್ದೆ ಹತ್ತಂಗಿಲ್ಲ. ಏನು ನಮ್ಮ RCB ಗೆದ್ದಾಗ ಗೆಲ್ತದ. 18 ವರ್ಷ ಆದ್ಮೇಲೆ ಸತತ 2ನೇ ಬಾರಿ ಕಪ್ ಗೆದ್ದಾಗ ಗೆಲ್ತದ ಅಂತಂದ್ರೆ ನಮ್ಮಂಥ ಅಭಿಮಾನಿಗಳು ಏನು ಕನಸು ಕಾಳ್ಕೊಂಡು ಕೂತೋದಲ್ಲ, ನಮಗೂ ನಿದ್ದೆ ಹತ್ತೋದಲ್ಲ. RCB ಗೆದ್ದು ಖುಷಿಯಾಗಿ ನಮಗೆ ನಿದ್ದೆ ಹತ್ತಂಗಿಲ್ಲ, ಅವಕ್ಕೂ ತಲೆ ತಾಪಾಗಿ ಅವಕ್ಕೂ ನಿದ್ದೆ ಹತ್ತೋದಲ್ಲ. ವಾಟ ಎಲ್ಲಾರ್ದು ನಿದ್ದೆ ಗೆಡಿಸಿಬಿಟ್ಟದ RCB ಗೆದ್ದಾಗಿಬಿಟ್ಟದ. ಆ್ಯಕ್ಚುಲಿ ನಮ್ಮ ಮ್ಯಾಚ್ ಐತದ ನಾವ ಆಗಾವ ಚಲೋ ಮಾಡಿಬಿಟ್ಟು ನಮ್ಮ ಕಡೆ ನಮಗೆ ಗೊತ್ತಾಯ್ತಿರ. ಉತ್ತರ ಕರ್ನಾಟಕ ಮಂದಿ ಆಗಾವ ಹೋಗಕ್ಕೆ ಚಲೋ ಮಾಡಿಬಿಡ್ತಾರೆ. ನಮ್ಮದು ಹಿಂಗೆ ರೀ. ನಮ್ಮದು ಅಷ್ಟೇ ಆತನ ಗೊತ್ತಾಗ್ಬಿಡ್ತದ. ಮೂಮೆಂಟ್ ನೋಡ್ರೆ ಗೊತ್ತಾಗ್ಬಿಡ್ತದ ಕಪ್ ಗೆಲ್ಲೋದ. ಹಿಸ್ಟ್ರೀಸ್ ರಿಪೀಟ್ ಆಗಿಬಿಟ್ಟದ. ಊರಾಗಿದಾಗೆಲ್ಲ ಪಟಾಕ್ಷಿ ದಾಣಿಗೆ ಹೇಳ್ಬಿಟ್ರು. ನಾವು ಮೊದಲ ಹೇಳ್ತಾರೆ ಇದೊಂದು ಇವತ್ತು ಒಂದು ದಿನ ಪರಿಸರ ಮಾಲಿನ್ಯ ಆಗಿರ್ಬೋದು, ಎಂತ ಬೇಕಂತದ್ದು ಏನೈತಿಲ್ಲ ಅದೆಲ್ಲ ಕಾನೂನು ಗೀನೂನೆಲ್ಲ ಕಟ್ಟಿ ಒಂದು ಕಡೆ ಇಟ್ಟ RCB ಚಾಲು ಆಗಿಬಿಟ್ಟದ. ಸೌಂಡ್ಗಳ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇವನ್ನೆಲ್ಲ ಇವತ್ತು ತಲೆ ನಾವು ಹಾಕಕ್ಕೆ ಹೋಗಂಗಿಲ್ಲ. ಅದ ನೆಕ್ಸ್ಟ್ ನಾಳಿಂದ್ರ ನೋಡೋದಾರ ಎಲ್ಲ ಪರಿಸರ ಪ್ರೇಮಿಗಳಾದ್ರೆ ನಾಳಿಂದ್ರ. ಇವತ್ತು ಒಂದು ದಿನ ನಮಗೆ ಮೀಸಲಾತಿ ಕೊಟ್ಟು ಬಿಡ್ಬೇಕಾಗ್ತದ. ಹಿಸ್ಟ್ರೀಸ್ ರಿಪೀಟ್ ಅನ್ನೋ ತೊಡೆರಿ ಎಲ್ಲ ಊಹಾಪೋಹಗಳೆಲ್ಲ ಸುಳ್ಳು ಆಗಿಬಿಟ್ಟೋದ್ರಿ. ಪಾಯಿಂಟ್ಸ್ ಟೇಬಲ್ ಸೆಕೆಂಡ್ ಇದ್ದಾರೆ 2011ರಿಂದ ಅವ್ರಿಗೆಲ್ಲ ಕತ್ತಾರ ತಂದು ಅದೊಂದು ಮಾತು ಭಾಳ ಕೇಳಾಕತ್ತಿತ್ತು. ಅದೊಂದು RCB ಭಯ ಕಾಣಿಸಾಕತ್ತಿತ್ತು. ಆದ್ರೆ ಇವತ್ತು ಆ ಮಾತು ಕೆತ್ತು ಹಾಕಿಬಿಟ್ರು. ಪಾಯಿಂಟ್ಸ್ ಟೇಬಲ್ ಫಸ್ಟ್ ಕಪ್ ಹೋಯ್ತಾರ ತಂದು ಇವತ್ತು ಪ್ರೂವ್ ಆಗಿ ಹೋಯ್ತು. ವಾದ ಸತಿ ಕಪ್ ಗೆದ್ದಾಗ ಅವ್ನು ಖುಷಿಕ್ಕಿಂತ ಜಾಸ್ತಿ ಮಾತಕ್ಕಿಂತ ಜಾಸ್ತಿ ಕಣ್ಣಾಗ ನೀರಿದ್ದು. ಈ ಸತಿ ಹಂಗಿಲ್ಲ. ಅದೊಂದು ಹೋಶ ಬೇರೆ. ಆಕೆ ಹೆಂಗೆ ಸಾಹೇಬ್ರು ನಿಂತು ಬಿಟ್ಟರು, ದಾಂಡಿಗೆ ಹಚ್ಚಿ ಮ್ಯಾಚ್ ಕಡಿಕ್ ಮಾಡಿ RCB ಕಪ್ ಗೆದ್ದು ಬಿಟ್ಟದ. ಅವ್ನು ಜಾಸ್ತಿ ಹೇಳಕ್ಕಂತ ನನಗೆ ಮಾತುಗಳು ಬರಾಕತ್ತಿಲ್ಲ. ಯಾಕಂದ್ರೆ ಇದೊಂದು RCB ಅಂದ್ರೆ ನಮ್ದು ಏನೈತಿ, ಅದೊಂದು ಎಮೋಷ್ನಲ್ ಟೀಮ್. ಇದೊಂದು ಭಾಳ ಕನೆಕ್ಟ್ ಮಾಡ್ತದ RCB. ಇವತ್ತಿಂದ ನಮ್ದು IPL ಮುಕ್ತಾಯ ಅಂದಂಗೆ RCB ಜಾತ್ರೆ ಮುಗ್ದಂಗೆ ಅಂತಂತೂ ಇಂತೂ 2ನೇ ಸಲ ಕಪ್ ಗೆದ್ದರ. ಆ ಕಡೆ ಅದು ಕಪ್ ನಮ್ಮ ಹುಡುಗಿಯರ ಕಡೆ ಅವರು 2 ಕಪ್ಪ, ಈ ಕಡೆ 2 ಕಪ್ರಪ್ಪ. ಒಟ್ಟ ನೋಡಿ 2 ವರ್ಷ 4 ಕಪ್ ಸುದ್ದಿ ಫರಕ್ ಆಯ್ತು. ನಾವು ಮುಂದಿನ ವರ್ಷ ಬರ್ತಾವ, ಮತ್ತು ಮುಂದಿನ ವರ್ಷ ಹೋಯ್ತಾವ. ಸತತವಾಗಿ ಅವು ಏನವು 5-4 ಗೋಳಿ ಹಾಕೊಂಡು ಕೂತಲ್ಲ, ಅದ್ರ ರೆಕಾರ್ಡ್ ಮುರಿದು ಮನೆಗೆ ಕಳಿಸ್ತು ನೋಡಿ. ಸುದ್ದಿ ಫರಕ್ ಆದಾಗತ್ತವ. ನಾವು ಏನು ಹೇಳ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗತ್ರಿ. ಅದಕ್ಕೆ ನೋಡ್ರಿ, ಮೊದಲ ನಮ್ಮ ಕ್ಯಾಪ್ಟನ್ ಅವರು ಟಾಸ್ ಗೆದ್ರು. ನಾವು ಮೊದಲ ಬೌಲಿಂಗ್ ತೋತುರಿ. ಅದು ಯಾಕೋ ಏನೋ ಸ್ವಲ್ಪ ಕಾಣಕತ್ತದ ನಮಗೆ ತಂದು ನಿಮ್ಮದು ಬೀಳಿಸಿಬಿಟ್ರು. ಫುಲ್ ಪವರ್ ಬಾಲರ್ಗಳ್ರಿ ನಮ್ಮ ಕಡೆ. ಆ ಕಡೆ ಹಾಜಲ್ವುಡ್, ಈ ಕಡೆ ಭುವನೇಶ್ವರ್ ಕುಮಾರ್. ಸಲಾಮ್ ಅವ್ರಿಗೊಂದು ಸಲಾಮ್ ಹೊಡಿಬೇಕ್ರಿ. 3 ವಿಕೆಟ್. ಕೃಣಾಲ್ ಪಾಂಡ್ಯ ಅವ್ರ ರನ್ ವಾಟ ದಾಟು ಗುಡ್ಸಲ್ ಬರ್ರಿ. 4 ಓವರ್ದಾಗ 23 ರನ್ 27 ರನ್ ಏನೋ ಕ್ವಾಟ್ರ್ ಅವ್ರು. ಆತ ಮುಂದೆ ಅವ್ರು ಜಾಡ್ಸೋ ಗುಡ್ಸಲ್. ಈ ವರ್ಷ ಹೈಯೆಸ್ಟ್ ಬೆಸ್ಟ್ ಎಕನಾಮಿ ಅಂದ್ರೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರು 155 ಏನೋ 154 ಏನೋ ಹೊಡಿತಾರೆ. ತಿಣಿಕ್ಯಾಡಿ ಅದು ದಾಂಡಿ ಹಾಸ್ತಾರ. ಅದಾದ್ಮೇಲೆ ಫಸ್ಟ್ ಬ್ಯಾಟಿಂಗ್ ಬರ್ತಾವ ನೋಡ್ರಿ. ಅವ್ನು ಪೆಲ್ಲ ಸಾಲ್ಟ್ ಬರುತ್ತೆ ಅದಕ್ಕಾದ್ರು ವೆಂಕಟೇಶ್ ಅಯ್ಯರ್ ಇದ್ರು, ಕಿಂಗ್ ಕೊಹ್ಲಿ ಅವ್ರು ಇದ್ರು. ಫಸ್ಟಿಗೆ ತುಂಬ್ಯಾಡಕತ್ತ ನೋಡ್ರಿ. 10ನೇ ಓವರ್ಗೆ ಮ್ಯಾಚ್ ಮುಗಿಸ್ತದ ಅನ್ಬೇಕು. ಅವನು ಎಲ್ಲ ನಾವು ಓಡಾಡಿ ಸರ್ಜ್ ಮಾಡ್ಕೊಕೆ ಹೋಯ್ತಿದ್ದು. ಆಮೇಲೆ ನಿಮಗೆ ಸ್ವಲ್ಪ RCB ಸಂಪ್ರದಾಯ ಬೇಕಲ್ಲ. ಯಾಕ್ರೆ ಸಂಪ್ರದಾಯ ಇಲ್ಲ RCB ಇಲ್ಲ ಸಂಪ್ರದಾಯ ಇಲ್ಲ. ಪಾಟ್ ವಿಕೆಟ್ ಹೊಂಟವ್ರಿ ಆ ಕಡೆಯಿಂದ. ದೇವದತ್ ಪಟ್ಕಲ್ ಅವರು ಹಾದ್ರು. ಆಮೇಲೆ ಕ್ಯಾಪ್ಟನು ಹಾದ್ರು. ಟಿಮ್ ಡೇವಿಡ್ ಅವರು ಸ್ವಲ್ಪ ಹಾದ್ರು. ಎಲ್ಲ ಒಟ್ಟ ಹಿಂಗೆ ಅವ್ನು ದಡ ಹಾದು. ಅದಾದ್ಮೇಲೆ JJ ಶರ್ಮಾ ಅವರ ಈ ಕಡೆ ಕಿಂಗ್ ಕೊಹ್ಲಿ ಸಾಹೇಬ್ರು ನಿಂತಿದ್ರು. ಈ ಸೀಸನ್ದಾಗ 5 ಹಾಫ್ ಸೆಂಚುರಿ 1 ಸೆಂಚುರಿ ಹೊಡೆದು ನಿಂತತ್ ಹುಲಿ.
ಸುದ್ದಿ ಪರಕ್ಕಿಲ್ದವ್ ನೋಡಿ ಮ್ಯಾಚ್ ದಾನಿ ಹಚ್ಚಿ ಕಡ್ಯಾಕ ಮಾಡಿ ಸತತವಾಗಿ 2ನೇ IPL ಟ್ರೋಫಿ ಗೆದ್ದುಕೊಂಡ್ಬಿಟ್ಟು ರೀ ಆರಾಮ್ಸ್ರಿ. ಇನ್ನು ಮತ್ತು ನಾವು ಮುಂದಿನ ವರ್ಷ ತನಕ ಶಾಂತವಾಗಿ ಇರ್ತೀವಿ ರೀ. ಇನ್ನು ನಾವು ಕ್ರಿಕೆಟ್ ಕಡೆ ತಲೆನ ಹಾಕಂಗಿಲ್ಲ. ಇನ್ನು ನಾವು ಈ ಕಡೆಯಿಂದ ಏನು ಬರಂಗಿಲ್ಲ. ನಮ್ಮದಿನ ಫೋನು ಸ್ವಿಚ್ ಆಫ್ ಮಾಡಿಬಿಟ್ಟು ದಗಕ್ಕೆ ಹೈತದ ಬಗ್ಗೆ ಹೈತ್ ನೋಡ್ರಿ. ಮುಂದಿನ ವರ್ಷ ತನಕ IPL RCB ಮ್ಯಾಚ್ ಬರೋತಕ IPL ಜಾತ್ರೆ ಮುಗಿಯತ್ತಂದಾಗ ಇದ್ರ ಬಗ್ಗೆ ಮತ್ತೊಂದು ಸಪ್ರೇಟ್ ಏನು ವಿಡಿಯೋ ಮಾಡಕ್ಕೆ ಹೋಗಂಗಿಲ್ಲ. ಸಾಕ್ರಿ ಇಲ್ಲಿಗೆ ಮುಗಿಸಿ ಬಿಟ್ಬಿಡ್ರಿ. ಇಲ್ಲಿಗೆ ಕೈ ಮುಗೋದು ಹೋಗೋದು ಒಂದು ಜೆಂಡ ಹಾರಿಸಿ ಬಿಟ್ಬಿಡೋಣ. ಅಂತೂ ಇಂತೂ RCB ಗೆದ್ದೈತಿ. ಸತತವಾಗಿ ಎಲ್ಲ ಊಹಾಪಗಳನ್ನು ಸುಳ್ಳು ಮಾಡಿ ಅವ್ನು ಸತತವಾಗಿ 2 ಸಲ ಕಪ್ ಗೆದ್ದೀವಿ. ಭಾಳ ಮನಸ್ಪೂರ್ವಕ ಆಯ್ತು. ಇನ್ನೊಂದು ಸತಿ ಭಾಳ ಜೋರವಾಗಿ ಒದ್ರಿ ಹೇಳಬೇಕಾಗಿತ್ತು. ಆಜು ಬಾಜು ಮಂದಿ ಕೂಡ್ತಾ ಇರ್ತಂದು ಸ್ವಲ್ಪ ಸಾಕಾಸ ಹೇಳಾಕತ್ತೇನ್ರಿ. ಇರಲಿ. ಇನ್ನು ನೆಕ್ಸ್ಟ್ ಬೇರೆ ವಿಡಿಯೋದಾಗ ಬೇಕಾದ್ರೆ ಇನ್ನೊಂದು RCB ವಿಡಿಯೋ ಖುಷಿ ಹೆಚ್ಚಾಗಿ ನಾಳೆ ಬೆಳಿಗ್ಗೆ ಮಾಡಿದ್ರು ಹೇಳಕ್ಕೆ ಬರಂಗಿಲ್ಲ. ಅಲ್ಲಿವರೆಗೂ ನಮಸ್ಕಾರ. ನಮಗೆ ಸ್ವಲ್ಪ ಖುಷಿ ಹೆಚ್ಚಾಗಿ ನಾ ಇನ್ನೊಂದು ಸತಿ ಮ್ಯಾಚ್ ನೋಡ್ಬೇಕೈತಿ. ಹಾಗಾಗಿ